Hello everyone. Today I'm discussing about differential equations exercise 9.4. So remaining problems ಯಾವುದಂದ್ರೆ find the equation y dash equal to e raised to x into sin x by using Euler formula ಅಂದ್ರೆ UV formula. So next ಯಾವುದು find the equations xy into dy by dx equal to x plus 2 ಮತ್ತು y plus 2 ಈ ತರ ಪ್ರಾಬ್ಲಮ್ಸ್ ಅದಾವ. ಓಕೆ, ಈ ನೋಡ್ರಿ ಏನದ ಪ್ರಾಬ್ಲಮ್ಸ್ ಅಲ್ಲೇ ಫ್ರೆಂಡ್ಸ್, ಸ್ವಲ್ಪ ಕೇರ್ತಾ ನೋಡ್ರಿ. ಫೈಂಡ್ ದ ಇಕ್ವೇಶನ್ಸ್ ಆಫ್ ಯಾವುದು ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 0, 0 ಅಂಡ್ ಹೂಸ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ y dash equal to e raised to x into sin x. ಮೀನ್ಸ್ ಇಲ್ಲಿ ನೋಡ್ರಿ ಪಾಯಿಂಟ್ಸ್ 0, 0 ಕೊಟ್ಟಂದ್ರ x ವ್ಯಾಲ್ಯೂ 0 ಅಂದಾಗ y ವ್ಯಾಲ್ಯೂ 0 ಇದ್ದಂಗ್ರಿ. ಈಗ ನೋಡ್ರಿ ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಸೊ ಪ್ರೂಫ್ ಅಲ್ಲೇ ಏನಂತ ಬರೀನ ದ ಗಿವನ್ ಅಬ್ಸರ್ವ್ ಮಾಡ್ರಿ, ದ ಗಿವನ್ ಇಕ್ವೇಶನ್ ಈಸ್ ಏನ್ ಕೊಡ ನೋಡ್ರಿ y dash equal to e raised to x into sin x. ಓಕೆ, ಹಂಗಂದ್ರ ಇನ್ನೊಂದು ಬರೀಬಹುದು y dash ಅಂದ್ರೆ ಏನ್ರಿ dy by dx ಅಂದಂಗ e raised to x into sin x. ಮೀನ್ಸ್ ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಮಾಡ್ರಿ e raised to x into sin x into dx. ದೆನ್ ಇಂಟಿಗ್ರೇಟ್ ಮಾಡಿ ಯೂಸ್ ಮಾಡ್ರಿ, ವೇರಿಯಬಲ್ ಸಪರೇಬಲ್ ಆಯ್ತು. ಇಂಟಿಗ್ರೇಟಿಂಗ್ ಹೌದಾ, ಸೊ ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ ಯಾವುದು ಇಂಟಿಗ್ರೇಷನ್ dy into integration e raised to x into sin x into dx. means integration dy means dy integration dy equal to I1 means y equal to I1 ಆಯ್ತು. ಇಸ್ equation number 1 ಅಂದ್ರೆ I1 ಕಂಡುಹಿಡಿಬೇಕು ಅಂದ್ರೆ ಇದಂದ್ರೆ I1 ಕ್ಲಿಯರ್ ಆಯ್ತ್ರಿ. ಇನ್ನು I1 ಕಂಡುಹಿಡಿಬೇಕು. ಏನದ I1 ಸ್ಟೂಡೆಂಟ್ಸ್? ಇಂಟಿಗ್ರೇಟ್ ಅಂದ್ರೆ I1 ಕ I1 ಇಂಟಿಗ್ರೇಷನ್ e raised to x into sin x into dx. ಯಾವ ಫಾರ್ಮುಲಾ? ಇಂಟಿಗ್ರೇಷನ್ uv into dx equal to u into integration v into dx minus integration differentiation of u into integration v into dx into dx. ಇದು u, ಇದು v. ಎಕ್ಸ್ಪೋನೆನ್ಷಿಯಲ್ ನಡೆಯೋದು ಯು ವಿ ಫಾರ್ಮ್ ಯೂಸ್ ಮಾಡ್ರಿ. I1 equal to ಏನದ e raised to x integration sin x into dx minus integration differentiation of ಯಾವುದು e raised to x integration sin x into dx into dx. ಅರ್ಥ ಆಯ್ತಾ? ನಾ ಬರೀತಾ ಕಾನ್ಸೆಪ್ಟ್ ಯು ವಿ ಫಾರ್ಮುಲಾ. So e raised to x minus cos x integration sin x minus cos x ಆಗ್ತದ minus e raised to x ಇಲ್ಲಿ minus cos x ಆಗ್ತದ. ಆ ಮೈನಸ್ ನ ಏನ್ ಮಾಡ್ತೀವಿ ಪ್ಲಸ್ ಮಾಡ್ಕೊಂತೀವಿ ಇಂಟು dx ಅಂತ ಯೂಸ್ ಮಾಡ್ತಾರೆ. ಈಗ ಏನಾಗ್ತದೆ ನೋಡ್ರಿ I1 equal to minus e raised to x into cos x plus ಇದನ್ನ ಏನ್ ಮಾಡ್ತೀನಿ ನಾನು I2 ಅಂತ ಯೂಸ್ ಮಾಡ್ತೀನಿ. ಸೊ I2 ಅಂದ್ರೆ ಇಟ್ ಇಸ್ equation number 2 ಅಂದ್ರೆ ಇದು ಟರ್ಮ್ I2 ಅನ್ಕೋತೀನಿ. ಓಕೆ, ಈಗ ನೋಡ್ರಿ ಮತ್ತೆ I2 equal to ಇಂಟಿಗ್ರೇಷನ್ e raised to x into cos x into dx. ಇಲ್ಲಿ ಯು ವಿ ಫಾರ್ಮುಲಾ ಡೈರೆಕ್ಟ್ ಅಪ್ಲೈ ಮಾಡ್ಕೊಂಡು ಈಗ e raised to ಅಂದ್ರೆ ಇದು u ಇದು v. So e raised to x into integration cos x into dx minus integration differentiation of ಯಾವ್ದ್ರಿ e raised to x into integration cos x into dx into dx. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡ್ರಿ, ನೆಕ್ಸ್ಟ್ ಫೇಸ್ ಅಲ್ಲಿ ಏನದ ಅಬ್ಸರ್ವ್ ಇಟ್ಸ್ I2 equal to e raised to x integration cos x means is sin x minus integration differentiation of e raised to x cos x integration is a sin x into dx ಆಯ್ತು.
ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ತರ ಕಂಡೀಷನ್ಸ್ ಬಂದಾಗ ಅವಾಗ ಏನ್ ಮಾಡ್ರಿ, ಪುಟ್ಟಿಂಗ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಹೌದಾ? ಪುಟ್ಟಿಂಗ್ ವ್ಯಾಲ್ಯೂ ಅಬ್ಸರ್ವ್ ಮಾಡ್ರಿ, ಪುಟ್ಟಿಂಗ್ ವ್ಯಾಲ್ಯೂ ಆಫ್ ಎದ್ರಕ I2 ಇನ್ equation ಯಾವ್ದ್ರಿ, 2 we have. ನಿಮ್ಗೆ ಗೊತ್ತಾಗಲಿ ಅಂದ್ರೆ equation 2 ಬರ್ಕೊಡ್ರಿ. ಏನದ equation 2? I1 equal to ಏನದ ರೀ, ಮೈನಸ್ e raised to x into cos x ಪ್ಲಸ್ ಏನದ ರೀ I2 ಅದ. ಓಕೆ, ಈಗ ಕ್ಲಿಯರ್ ಆತ್ರಿ? ಸೊ I1 minus e raised to x into cos x plus I2 ಇಲ್ಲಿ ಕಂಡುಹಿಡಿದ್ರೆ ಬರ್ಕೊಡಿ. ಏನದ e raised to x into sin x minus, ಅಬ್ಸರ್ವ್ ಮಾಡ್ರಿ, ಇಂಟಿಗ್ರೇಷನ್ sin x minus ಏನದ ಇಂಟಿಗ್ರೇಷನ್ e raised to ಏನದ್ರಿ sin x into dx. ಓಕೆ, ಈಗ ನೋಡ್ರಿ I1 minus e raised to x into cos x plus e raised to x into sin x minus ಇದಂದ್ರೆ I1. ಈ ಮೈನಸ್ I1 ಈ ಕಡೆ ಬಂತಂದ್ರೆ 2I1 equal to ಏನ್ ಮಾಡ್ತೀನಿ, e raised to sin x ಪ್ಲಸ್ ಫಸ್ಟ್ ಬರ್ಕೋತೀನಿ, ಮೈನಸ್ ಆಮೇಲೆ ಬರ್ಕೋತೀನಿ. ಅರ್ಥ ಐತ್ರಿ? ಈಗ ಕ್ಲಿಯರ್ ಆಯ್ತು. ಈಗ ಏನಾಗ್ತದೆ ನೋಡ್ರಿ, 2I1 equal to ಅಂದ್ರೆ ಇಟ್ಸ್ ಅ ಪ್ಲಸ್ ಸಿ. ಓಕೆ, e raised to x into ಏನಾಗ್ತದ್ರಿ, sin x minus cos x plus c ಏನಾಗ್ತದ, I1 equal to ಏನಾಗ್ತದ, e raised to x divided by 2 sin x minus cos x plus c. ಕ್ಲಿಯರ್ ಆಗ್ತೈತಿ ಕಂಡೀಷನ್ಸ್? ಈ ತರ ಅಂತೂ ಬಂದ್ರಿ ಯಾವುದು, I1 ಇದು ಬಂದಾಗ ಇನ್ನೊಂದು ಸ್ಟೆಪ್ ಏನಾಗ್ತದ, I1 ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ಲ. ಹೌದಾ? ಸೊ I1 ಸಬ್ಸ್ಟಿಟ್ಯೂಟ್. ಓಕೆ ರೀ, ಸೊ ಅದಕ್ಕೆ ಏನ್ ಮಾಡೋಣ್ರಿ, ಪುಟ್ಟಿಂಗ್ ವ್ಯಾಲ್ಯೂ ಆಫ್ I1 ಯಾವ ಇಕ್ವೇಶನ್ ದಾಗ, 1 ದಾಗ we have. ಈಗ ಗೊತ್ತಿಲ್ಲ ಅಂದ್ರೆ ಬರ್ಕೊಡ್ರಿ, 1ನೇ ಇಕ್ವೇಶನ್ ಏನದ, y equal to I1 ಅಂತದ. ಹೌದಾ? ಹಂಗ y equal to I1 ಅಂದ್ರೆ ಏನದ ಕಂಡುಹಿಡಿದ್ರಿ ಆಗಲೇ, e raised to x divided by 2 ಏನಾಗ್ತದ್ರಿ, sin x minus cos x plus c ಅಂತ. ಓಕೆ, ಇಷ್ಟು ಗೊತ್ತಾಯ್ತು. ಇನ್ನು ಏನ್ ಕೊಟ್ಟನ್ರಿ ಅವ ಕಂಡೀಷನ್ಸ್, ಸಿನ್ಸ್ ಏನದ, the line passes through point ಏನ್ ಕೊಟ್ಟನ್ರಿ ಅವ, 0,0. so putting, ಓಕೆ, ಯಾವುದು x equal to 0, y equal to 0 ಕೊಟ್ಟನ್. ಹೌದಾ? ಇದ್ರೊಳಗ ಪುಟ್ ಮಾಡಲ್ಲ ಕಂಡೀಷನ್ಸ್ ಒಳಗ, 0 equal to e raised to 0 by 2 ಏನಾಗ್ತದ್ರಿ, sin 0 minus cos 0 plus c. ಅವಾಗ ಏನಾಗುತ್ತೆ, 0 equal to 1 by 2 0 minus 1 plus c ಅಂದ್ರೆ c value is 1 by 2. ಆ c value 1 by 2 ನ ಏನ್ ಮಾಡ್ರಿ, ಈಕ್ವೇಶನ್ ಯಾವುದು, ಈಕ್ವೇಶನ್ ಪುಟ್ ಮಾಡ್ರಿ, y equal to e raised to x by 2 ಏನಾಗ್ತದ್ರಿ, sin x minus cos x plus 1 by 2. ಇಲ್ಲಿ ಅಬ್ಸರ್ವ್ ಮಾಡಿ, 1 by 2 ಕಾಮನ್ ತೆಗೆದ್ರೆ ಏನಾಗ್ತದೆ ನೋಡ್ರಿ ಇಲ್ಲಿ. ಸೊ y equal to 1 by 2 ಕಾಮನ್ ತೆಗೆದ್ರೆ e raised to x into ಏನಾಗ್ತದ, sin x minus cos x. ಓಕೆ, ಈ 2 ಈ ಕಡೆ ಬಂತಂದ್ರೆ 2y equal to e raised to x into sin x minus cos x is the answer. ಏನದ, ಇಷ್ಟು ಬಂದ್ರಿ. ಅವಾಗ ಏನ್ ಮಾಡೋಣ್ರಿ, therefore which, ಹೌದಾ, is required ಯಾವುದು, equation of ಯಾವುದು, curve. ಈ ತರ ಬಿಡಿಸ್ಬೇಕಾಗ್ತದೆ. ಈಸಿ ಅದು, ಸ್ವಲ್ಪ ಲೆಂದಿ ಅದ ಅಷ್ಟೇ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನೋಡಿ, ಯಾವುದು, ಸೆಕೆಂಡ್ ಪ್ರಾಬ್ಲಮ್.
For the differential equation xy into dy by dx equal to x plus 2 into y plus 2, comma, find the solution curve passing through the point 1, comma, minus 1. It's a proof ನೋಡಿ ಏನದ ಫಸ್ಟ್ ಏನ್ ಕೊಟ್ಟಾನ ಆ ಇಕ್ವೇಶನ್ ಬರ್ತಾರೆ ಏನದ ಫಸ್ಟ್ ಏನದ ದ ಗಿವನ್ ಅಂತ ಯೂಸ್ ಮಾಡ್ತಾನೆ ದ given equation ಏನದ ರೀ xy into dy by dx equal to x plus 2 into y plus 2. ಓಕೆ ಏನಾಗ್ತದೆ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ಮಾಡಿದ್ರೆ y by y plus 2 into dy ಆಗ್ತದ ಇಲ್ಲಿ x plus 2 divided by x into dx ಆಗ್ತದ. ಓಕೆ ಈಗ ನೋಡ್ರಿ ಇಂಟಿಗ್ರೇಟ್ ಮಾಡ್ಬಿಡ್ರಲ್ಲ ಸೊ ಇಂಟಿಗ್ರೇಟಿಂಗ್ ಓಕೆ so integrating both sides okay ಅಂದ್ರೆ y term ಮತ್ತು x term ಅಂದ್ರೆ ವೇರಿಯಬಲ್ ಆಗಿ ಸಪರೇಬಲ್ ಫಾರ್ಮ್ ಯೂಸ್ ಮಾಡ್ತೀವಿ ಈಗ ಇಂಟಿಗ್ರೇಟ್ ಮಾಡ್ರಿ so y divided by y plus 2 into dx equal to integration x plus 2 divided by x into dx ಹೌದಾ ಕ್ಲಿಯರ್ ಆಗತೈತಿ ಈಗ ಅದನ್ನ ನಾನು ಇನ್ನೊಂದು ಸ್ವಲ್ಪ ಬರೀತೀನಿ ಏನಂತ y plus 2 minus 2 adjustment ಮಾಡ್ಕೊತೀನಿ y plus 2 into dy ಇದನ್ನು ಹಂಗೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಏನಂತ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗ್ತದ ಕಂಡೀಷನ್ಸ್ ಏನದ x plus 2 by 2 ಅದ ಅಂದ್ರ ಏನಾಗ್ತದ x by x plus 2 by x ಈ ತರ ಡಿವೈಡಿಂಗ್ ಟರ್ಮ್ ಸಪರೇಟ್ ಹೋಗ್ತದೆ ಕ್ಲಿಯರ್ ಆಗ್ತದೆ ಇಲ್ಲ ಎಕ್ಸ್ ಎಕ್ಸ್ ಅಂದ್ರೆ 1 ಆಗ್ತದೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ಇನ್ನೊಂದು ಸ್ಟೆಪ್ ಇಲ್ಲಿ ಬರ್ದಿರ್ತೀವಿ ಇಂಟಿಗ್ರೇಷನ್ ನಾ ಬರೀತಾ ಇರೋದು y plus 2 divided by y plus 2 minus 2 by y plus 2 into dy equal to integration 1 plus 2 by x into dx ಇಲ್ಲ ಕ್ಯಾನ್ಸಲ್ ಆಗ್ತದೆ ಏನಾಗ್ತದೆ ಇಂಟಿಗ್ರೇಷನ್ 1 minus 2 by y plus 2 into dy equal to integration 1 plus 2 by x into dx. Okay. ಈಗ ಅಬ್ಸರ್ವ್ ಮಾಡ್ರಿ ಇಂಟಿಗ್ರೇಟ್ ಸಪರೇಟ್ ಮಾಡ್ಕೊಡ್ರಿ ಇಂಟಿಗ್ರೇಷನ್ 1 into dy minus integration 2 by y plus 2 into dy equal to integration 1 into dx plus integration 2 by x into dx. Next steps integration 1 into dy minus 2 constant variable 1 by y plus 2 into dy equal to integration 1 into dx plus 2 variable integration 1 by x into dx. ಈಗ ಏನಾಗ್ತದೆ ನೋಡ್ರಿ so y minus 2 log modulus y plus 2 equal to x plus 2 log modulus x plus c ಈ ತರ ಬಂತ್ರಿ ಕಂಡೀಷನ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡೋಕ್ಕಾಗ್ತದ ಈ ಕಂಡೀಷನ್ಸ್ ಬಂದಾಗ ಏನಾಗ್ತದ ಇಲ್ಲಿ y equal to ಮಾಡ್ಕೊಂಡ್ರೆ ಏನಾಗ್ತದ x plus 2 log modulus x minus 2 log of ಈ ಕಡೆ ಬಂತಂದ್ರೆ it is a plus okay plus 2 log modulus y plus 2 plus c ಈ ತರ ಬರುತ್ತೆ ಓಕೆ ಇಲ್ಲೇ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇನ್ನೊಂದು ಸ್ಟೆಪ್ಸ್ ಅಲ್ಲೇ ನೆಕ್ಸ್ಟ್ ಇಲ್ಲಿ ಬರೀತೀನಿ ಪೇಜ್ ಅಲ್ಲೇ ಏನದ ಒಂದ್ ಸೆಕೆಂಡ್ ಅದನ್ನ ರಿಪೀಟ್ ಬರೀತೀನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತದೆ ಏನದ x plus 2 log modulus x plus 2 log modulus y plus 2 plus c ಓಕೆ ಈಗ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ ಎರಡು ಕಡೆ ಅಬ್ಸರ್ವ್ ಮಾಡಿ y ಕ y x ಕ x ಪ್ಲಸ್ 2 ಕಾಮನ್ ತೆಗಿತೀನಿ ಏನ್ ಬರೀತೀನಿ log modulus x plus log modulus y plus 2 plus c ಯಾವ ಫಾರ್ಮುಲಾ ಅಂದ್ರೆ log m n ಫಾರ್ಮುಲಾ m n ಏನದ
log m plus log n. ಇಲ್ಲಿ m ಅಂತಂದ್ರ ಮಾಡ್ಯುಲಸ್ x ಅದ, n ಅಂದ್ರ y ಮಾಡ್ಯುಲಸ್ y plus 2. ಅರ್ಥ ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್. ಈಗ ಏನಂತ ಬರ್ತೀನಿ, y equal to x plus 2 log ಮಾಡ್ಯುಲಸ್ x into y plus 2 plus 6 ಈ ತರ ಬಂದ. ಓಕೆ, ಈಗ ಏನ್ ಮಾಡ್ತೀನಿ, ಸಿನ್ಸ್ ಏನ್ ಕೊಟ್ಟಾನ, ಸಿನ್ಸ್ ದ ಲೈನ್ ಅಬ್ಸರ್ವ್ ಮಾಡ್ರಿ, ಸಿನ್ಸ್ ದ ಲೈನ್ passes through ಪಾಯಿಂಟ್ ಎಷ್ಟು ಕೊಟ್ಟನ್ರಿ, ಪಾಯಿಂಟ್ ಒಂದು 1, -1. ಸೊ ಪುಟ್ಟಿಂಗ್ ಅಬ್ಸರ್ವ್ ಮಾಡ್ರಿ, ಸೊ ಪುಟ್ಟಿಂಗ್ x ವ್ಯಾಲ್ಯೂ 1, y ವ್ಯಾಲ್ಯೂ ಇಸ್ -1. ಅಪ್ಲೈ ಮಾಡ್ರಿ, ಏನಾಗ್ತದ, -1 equal to 1 plus 2 log ಮಾಡ್ಯುಲಸ್ 1 ಏನಾಗ್ತದ, -1 plus 2 plus 6. ಕ್ಲಿಯರ್ ಆಗ್ತದ್ರಿ. ಕಂಡೀಷನ್ಸ್ ಸ್ವಲ್ಪ ಕೇರ್ಫುಲ್ ಅಪ್ಲೈ ಮಾಡ್ರಿ, ಏನೇನಾಗ್ತಾವ. ಸೊ ಇಲ್ಲಿ 1 ಅದ, ಇಲ್ಲಿ 2 ಅದ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್, ಸ್ವಲ್ಪ ಕೇರ್ಫುಲ್ ಆಗಿ, ಬಹಳ ಇಂಪಾರ್ಟೆಂಟ್. ಇದಂತರೂ ಟೋಟಲ್ ಇದು -2 ಅಬ್ಸರ್ವ್ ಮಾಡ್ರಿ, -1 ಇದು 1 ಆಗ್ತದೆ, 1 into 1 log 1 ಅಂದ್ರೆ 0 ಅಂದ್ರೆ 0 into 2 0 ಆಗ್ತದೆ. ಅಬ್ಸರ್ವ್ ಮಾಡ್ರಿ, -1 equal to plus c, therefore c equal to -2. ಅರ್ಥ ಐತ್ರಿ, c equal to -2. ಹಂಗಂದ್ರ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಮಾಡಲ್ಲ, y equal to x plus 2 log modulus of x y plus 2 plus c ಅಂದ್ರೆ y equal to x plus 2 log modulus x in the bracket y plus 2 plus ಅಂದ್ರೆ -2 ಆಗ್ತದೆ. ಕ್ಲಿಯರ್ ಆಗದ್ರಿ. H ಏನದ, H is required equation of ಯಾವುದು ಕರ್ವ್ ಆಗ್ತದೆ. ಕ್ಲಿಯರ್ ಆತ್ರಿ ಕಂಡೀಷನ್ಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡೋಣ. ಏನದ, ಫೈಂಡ್ ದ ಇಕ್ವೇಶನ್ ಆಫ್ ಎ ಕರ್ವ್ passing through the point ಏನದ 0, -2 given that at any point x, y on the curve, the product of the slope of its tangent and y coordinate of the point is equal to the x coordinate of the point. Okay, ಈ ತರ. ಈಗ ಈ ತರ ಕೊಟ್ಟಾಗ ಫಸ್ಟ್ ನೋಡಿ ಏನದ, ಸಬ್ ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಸಬ್ ಪ್ರೂಫ್ ಇಲ್ಲೇ ಸ್ಲೋಪ್ ಅಂತ ಹೇಳ ಅಬ್ಸರ್ವ್ ಮಾಡ್ರಿ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇದು ನಿಮ್ಗೆ ಗೊತ್ತಿರಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ at the point ಏನ್ ಕೊಟ್ಟಾನ, x, y ಅಂತ ಹೇಳೋಣ, ಟು ದ ಕರ್ವ್ ಅಬ್ಸರ್ವ್ ಮಾಡಿ, ಟು ದ ಕರ್ವ್ ಈಸ್ ಏನದ, dy by dx ಅಂದಂಗ, dy by dx. ಈಗ ಏನಾಗ್ತದ, therefore y into dy by dx equal to x. ಹಂಗಂದ್ರೆ ಏನಾಗ್ತದ, y into dy implies y into dy equal to x into dx. ಏನ್ ಮಾಡ್ತೀರಿ, ಇಂಟಿಗ್ರೇಟಿಂಗ್ both sides. ಏನಾಗ್ತದ, ಇಂಟಿಗ್ರೇಷನ್ y into dy equal to integration x into dx. ಓಕೆ, ಸೊ ಏನಾಗ್ತದ, y square by 2 into ಅಬ್ಸರ್ವ್ ಮಾಡಿ, y square by 2 ಆಗ್ತದ. ಕ್ಲಿಯರ್ ಆಗತೈತಿ, ನಾವು ಹೇಳ್ತಾರೆ ಕಾನ್ಸೆಪ್ಟ್. y square by 2 equal to x square by 2 plus c. ಓಕೆ, ಅದನ್ನ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಅದನ್ನ LCM ತಗೋದು ಡೈರೆಕ್ಟ್ ಬರೀಬೋದಾ, ನಿಮ್ಗೆ ಅರ್ಥ ಆಗ್ತದ ಅಂತ ತಿಳ್ಕೊಂಡು. y square equal to x square plus 2c ಅಂತ ಬರ್ದರ್ತೀನಿ. ಕ್ಲಿಯರ್ ಆಯ್ತ್ರಿ. ಈಗ ಇದನ್ನ ಏನ್ ಮಾಡ್ತೀನಿ, ನೆಕ್ಸ್ಟ್ ಇದರಲ್ಲಿ ಏನ್ ಮಾಡ್ತೀನಿ,
ಯಾವುದು ಇಕ್ವೇಶನ್ ಏನ್ ಮಾಡ್ತಾ ಬರ್ಕೊಡ್ಬೇಕಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಪೇಜ್ ನಲ್ಲಿ ಅದೇ ಇಕ್ವೇಶನ್ ಬರ್ಕೊಡ್ರಿ ರಿಪೀಟ್ y square equal to x square plus 2c ಏನದ since ಏನ್ ಕೊಟ್ಟಾನ the curve since the curve ಯಾವುದು passes through ಒಂದು ಪಾಯಿಂಟ್ ಕೊಟ್ಟಾನ passes through ಯಾವುದು ಪಾಯಿಂಟ್ ಯಾವುದು 0, -2 so putting okay putting x value 0 and y value is -2 okay therefore ಏನಂದ್ರೆ -2 square equal to 0 square plus 2c observe ಮಾಡ್ರಿ 2c equal to 4 ಆಯ್ತು c value 2 ಆಯ್ತು c value 2 ಹಂಗಂದ್ರ ಹಾಕೊಡ್ರಿ ಇಕ್ವೇಶನ್ ಒಳಗ y square equal to x square plus 2 into 2 ಅಂದ್ರೆ ಏನಂತದ y square equal to x square plus 4 ಓಕೆ ಈಗ ಗೊತ್ತಾಯ್ತ್ರಿ h is ಏನಂದ್ರಿ required equation of curve ಓಕೆ ಈ ತರ ಏನದಲ್ಲ ಸಾಲ್ವ್ ಮಾಡಬಹುದು ಇನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಓಕೆ ಥ್ಯಾಂಕ್ ಯು